ರಾಷ್ಟ್ರೀಯ ಹೆದ್ದಾರಿ 66ರ ಕಳಪೆ ಕಾಮಗಾರಿಯ ದೆಸೆಯಿಂದ ರಸ್ತೆಯ ಡಾಮರು ಎದ್ದು ಹೋಗಿ ಉಬ್ಬು ನಿರ್ಮಾಣಗೊಂಡು ಹೆದ್ದಾರಿ ಸಂಚಾರಿಗಳ ಪ್ರಾಣಕ್ಕೆ ಸಂಕಟ ಎದುರಾಗಿದ್ದರೂ ಸ್ಪಂದಿಸಬೇಕಾಗಿದ್ದ ಹೆಜಮಾಡಿ ಟೋಲ್ ಸಂಸ್ಥೆ ಮೌನವಾಗಿದೆ. ಪಡುಬಿದ್ರಿ ಎರ್ಮಾಳು ಗಡಿಭಾಗ ಸೇತುವೆ ಸಮೀಪ ರಸ್ತೆಗೆ ಹಾಕಲಾದ ಡಾಮಾರು ಎದ್ದು ಹೋಗಿ ಬೃಹತ್ ಉಬ್ಬು ನಿರ್ಮಾಣಗೊಂಡಿದ್ದು ಯಾವುದೇ ವಾಹನ ಅದರ ಮೇಲಿಂದ ಚಲಿಸಿದರೆ ಅಪಾಯ ಕಟ್ಟಿಟ್ಟಬುತ್ತೆ. ಈ ಬಗ್ಗೆ ತೆಂಕ ಎರ್ಮಾಳು ಗ್ರಾಮಸಭೆಗೆ ಆಗಮಿಸಿದ ಹೆದ್ದಾರಿ ಇಲಾಖಾ ಅಧಿಕಾರಿಗಳ ಹಾಗೂ ಟೋಲ್ ಮುಖ್ಯಸ್ಥರ ಗಮನಕ್ಕೆ ತಂದಾಗ ಶೀಘ್ರವಾಗಿ ದುರಸ್ತಿಪಡಿಸುವ ಭರವಸೆ ವ್ಯಕ್ತಪಡಿಸಿದ್ದರಾದರೂ ಈವರೆಗೂ ಯಾವುದೇ ರೀತಿಯಲ್ಲಿ ಇಲಾಖೆಗಳು ಸ್ಪಂದಿಸಿಲ್ಲ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಟೋಲ್ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಗುಲಾಂ ಮೊಹಮ್ಮದ್ ಹೆಜಮಾಡಿಯವರು ಯಾವುದೇ ನ್ಯಾಯಪರ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾಗಿದ್ದರೂ ಹೋರಾಟ ನಡೆಸಿಯೇ ಪಡೆಯಬೇಕಾಗಿದ್ದು ನಮ್ಮ ದುರಾದೃಷ್ಟ. ಜನರಿಂದ ಟೋಲ್ ಪಡೆಯುತ್ತಿರುವ ಟೋಲ್ ಪ್ಲಾಜಾಗಳು ಬಹುತೇಕ ವ್ಯವಸ್ಥೆಗಳನ್ನು ಪೂರೈಸದೆ ಮುನ್ನಡೆಸುತ್ತಿದ್ದರೂ ಇದರ ಬಗ್ಗೆ ಸಂಬಂಧಿಸಿದ ಹೆದ್ದಾರಿ ಇಲಾಖೆ ಮೌನವಾಗಿದೆ. ಆದರೆ ಜನರ ಪ್ರಾಣಕ್ಕೆ ಕುತ್ತು ತರಬಲ್ಲಂತಹ ಅಪಾಯದ ಸ್ಥಿತಿ ಹೆದ್ದಾರಿಯಲ್ಲಿ ಸೃಷ್ಟಿಯಾಗಿದ್ದು, ಈ ಬಗ್ಗೆ ಗ್ರಾಮಸಭೆಯೊಂದರಲ್ಲಿ ಹೆದ್ದಾರಿ ಇಲಾಖೆ ಸಹಿತ ಟೋಲ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದರ ಬಗ್ಗೆ ಕ್ಯಾರೆ ಅನ್ನದೇ ಮೌನವಾಗಿರುವುದು ಪ್ರತಿಭಟಿಸಿಯೇ ಪಡೆಯಿರಿ ಎಂಬಂತಾಗಿದೆ. ಶೀಘ್ರವಾಗಿ ಇದನ್ನು ದುರಸ್ತಿ ಮಾಡದೇ ಇದ್ದಲ್ಲಿ ಮುಂದೆ ಸಂಭವಿಸಬಹುದಾದ ಅನಾಹುತಗಳಿಗೆ ಇಲಾಖೆಗಳೇ ಹೊಣೆಯಾಗಬೇಕಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ. ಈ ಟೋಲು ಸಂಗ್ರಹಿಸುವುದು ಬರದಲ್ಲಿ ನಡೆಯುತ್ತಿದೆ. ಈ ಟೋಲು ಸಂಗ್ರಹ ಮಾಡುವವರು ಬರೀ ಟೋಲು ಸಂಗ್ರಹ ಮಾಡೋದು ಬಿಟ್ಟರೆ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಮಾಡಬೇಕು, ಟೋಲ್ ಹತ್ತಿರ ಟಾಯ್ಲೆಟ್ ಆಗಲಿ ಸ್ಕ್ರೈನ್ ಆಗಲಿ ಯಾವುದೂ ಇಲ್ಲ ಅವ್ರದ್ದು. ಉದಾಹರಣೆಗೆ ಆಂಬ್ಯುಲೆನ್ಸು ಸಿಗುವುದಿಲ್ಲ ಇಲ್ಲಿ. ಮತ್ತು ಹೆದ್ದಾರಿಯಲ್ಲಿ ಅಲ್ಲಿ ಸರ್ವಿಸ್ ರೋಡ್ ಎಲ್ಲಿ ಆಗಬೇಕು, ಸರ್ವಿಸ್ ರೋಡ್ ಮಾಡಿಲ್ಲ. ಆಮೇಲೆ ಎರ್ಮಾಲ್ ಬ್ರಿಡ್ಜ್ ಹತ್ತಿರ ರಸ್ತೆ ಉಬ್ಬಿ ಹೋಗಿದೆ. ರಸ್ತೆ ಉಬ್ಬಿ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗ್ತಾಯಿದೆ, ದಿನನಿತ್ಯ ಆಕ್ಸಿಡೆಂಟ್ ಆಗ್ತಾಯಿದೆ. ಬೈಕ್ನವರು ಬೀಳ್ತಾ ಇದ್ದಾರೆ, ಕಾರ್ ಆಕ್ಸಿಡೆಂಟ್ ಆಗ್ತದೆ. ಏನು ಈ ಟೋಲ್ನವರ ಗಮನಕ್ಕೆ ತಂದರೆ ಇವರು ಸರಿ ಮಾಡೋದು ನಮಗೆ ಕಾಣ್ತಾ ಇಲ್ಲ. ಈ ಥರ ಇವರು ಮಾಡಿದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದಲ್ಲದೆ ಇದು ಈ ಅಪಘಾತ ಆದರೆ ಏನು ಅವಘಡ ಆದರೆ ಇದು ನೇರ ಇಲಾಖೆ, ಅದರ ಸಂಬಂಧಪಟ್ಟ ಇಲಾಖೆ ಜವಾಬ್ದಾರಿ ಆಗ್ತದೆ. ಅದಲ್ಲದೆ ಎರ್ಮಾಲಿದ್ದು ಈಗ ನೋಡಿ ರಸ್ತೆ ಉಬ್ಬಿ ಹೋಗಿದೆ. ಅಲ್ಲಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರ ಸಭೆಯಲ್ಲಿ ಅದನ್ನು ಗಮನಕ್ಕೆ ತಂದಿದ್ದಾರೆ. ಆದರೂ ಅದು ಇವರು ಗಮನಕ್ಕೆ ಏನು ಕೆಲಸ ಮಾಡ್ತಾ ಇಲ್ಲ ಟೋಲ್ನವರು. ನಾವು ಮುಂದೆ ಬಹಳಷ್ಟು ಹೋರಾಟ ಮಾಡಿದ್ದೆ. ನ್ಯಾಯಯುತವಾದ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವರಿಗೆ ನಾವು ತೊಂದರೆ ಇಲ್ಲ, ಮಾಡಲಿ ಅವರು. ಆದರೆ ಮಾಡಿದರೆ ಯಾವುದಾದ್ರೂ ಕೆಲಸ ಮಾಡಬೇಕಲ್ಲ, ಯಾವುದೂ ಕೆಲಸ ಮಾಡೋದಿಲ್ಲ. ರಸ್ತೆ ಎಲ್ಲ ಹಾಳಾಗಿದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಇದು ಮುಂದಿನ ದಿನ ಈ ಥರ ಮಾಡಿದರೆ ನಾವು ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ನಾವು ಮುಂದಿನ ದಿನ ಹೋರಾಟ ಮಾಡ್ತೇವೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.